ಬನದ ಹುಣ್ಣಿಮೆ ಅಥವಾ ಪುಷ್ಪ ಹುಣ್ಣಿಮೆ ಪುಷ್ಪ ಮಾಸದಲ್ಲಿ ಬರುವ ಹುಣ್ಣಿಮೆ ಆಗಿದೆ. ಬನಶಂಕರಿ ದೇವಿಯ ಆರಾಧನೆ, ವಿಶೇಷ ಪೂಜೆಗಳು ಮತ್ತು ರಥೋತ್ಸವಕ್ಕೆ ಹೆಸರುವಾಸಿಯಾಗಿದೆ. ಈ ಹುಣ್ಣಿಮೆಯ ಮಹತ್ವವೇನು? ಬನಶಂಕರಿ ದೇವಿಯ ಅನುಗ್ರಹ ಪಡೆಯಲು ನಾವು ಏನು ಮಾಡಬೇಕು? ಈ ವಿಡಿಯೋಲಿ ಎಲ್ಲ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ. ಹುಣ್ಣಿಮೆಯ ತಿಥಿ ಆರಂಭ ಯಾವಾಗ? ಹುಣ್ಣಿಮೆಯ ತಿಥಿ ಮುಕ್ತಾಯ ಯಾವಾಗ? ನೋಡೋಣ ಬನ್ನಿ. ಜನವರಿ 2 ಶುಕ್ರವಾರ ಸಾಯಂಕಾಲ 6:53 ಆರಂಭವಾಗಿ ಶನಿವಾರ 3:32 ಮಧ್ಯಾಹ್ನ ಸಮಯಕ್ಕೆ ಮುಕ್ತಾಯ ಆಗುತ್ತದೆ. ಆದ್ದರಿಂದ ಪುಷ್ಪ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ನಾವು ಶನಿವಾರನೇ ಆಚರಣೆ ಮಾಡಬೇಕಾಗುತ್ತೆ. ಯಾವ ಸಮಯದಲ್ಲಿ ಪೂಜೆ ಮಾಡಬಹುದು ಅಂದರೆ ಧನುರ್ಮಾಸ ಇರೋದ್ರಿಂದ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಅಷ್ಟು ಬೇಗ ನಮಗೆ ಪೂಜೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ರಾಹುಕಾಲ ಬಿಟ್ಟು ನೀವು ಯಾವುದಾದರೂ ಸಮಯದಲ್ಲಿ ಪೂಜೆ ಮಾಡಬಹುದು. ಮಧ್ಯಾಹ್ನ 3:30 ನಂತರ ಪೂಜೆ ಮಾಡೋ ಹಾಗಿಲ್ಲ. ಹುಣ್ಣಿಮೆ ತಿಥಿ ಮುಕ್ತಾಯ ಆಗಿರುತ್ತೆ. ಈ ದಿನ ಬೆಳಗ್ಗೆ ಬೇಗ ಎದ್ದು ನೀರಿಗೆ ಸ್ವಲ್ಪ ಗಂಗಾಜಲ ಸೇರಿಸಿ ಸ್ನಾನ ಮಾಡಿ. ಮೊದಲಿಗೆ ಗಣೇಶನ ಪೂಜೆ ಮಾಡಬೇಕು. ಗಣೇಶನ ವಿಗ್ರಹ ಅಥವಾ ಫೋಟೋಕ್ಕೆ ಗಂಧ ಕುಂಕುಮ ಹಚ್ಚಿ ಕೆಂಪು ಹೂವನ್ನು ಅರ್ಪಿಸಬೇಕು. ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು 11 ಬಾರಿ ಹೇಳುವುದು. ಯಾವುದು ವಿಘ್ನಗಳನ್ನು ಆಗದೆ ಹಾಗೆ ಪೂಜೆ ನೆರವೇರಲಿ ಎಂದು ಬೇಡಿಕೊಳ್ಳಬೇಕು. ಈ ದಿನ ವಿಷ್ಣು ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ವಿಷ್ಣು ಲಕ್ಷ್ಮಿಯ ಪೂಜೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆಗಾಗಿ ವಿಷ್ಣು ಲಕ್ಷ್ಮಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಸಾಧ್ಯವಾದರೆ ಶಿವಲಿಂಗವನ್ನು ಇಟ್ಟು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಶಂಖ ಚಕ್ರ ಇದ್ದರೆ ಮುಂದೆ ಇಡಬೇಕು. ಇಲ್ಲವೆಂದರೆ ಶಂಖ ಚಕ್ರದ ರಂಗೋಲಿಯನ್ನು ಹಾಕಬಹುದು. ಲಕ್ಷ್ಮೀನಾರಾಯಣರಿಗೆ ಗಂಧ ಕುಂಕುಮ ಬೊಟ್ಟನ್ನು ಇಡಬೇಕು. ಅರಿಶಿಣ ಕೆಂಪು ಹೂಗಳನ್ನು ಅರ್ಪಿಸಬೇಕು. ವಿಷ್ಣು ದೇವರಿಗೆ ಪ್ರಸಾದವಾಗಿ ಹಣ್ಣುಗಳು ಇಡಬಹುದು ಅಥವಾ ಅವಲಕ್ಕಿ ಅಕ್ಕಿ ಪಾಯಸ ಇತ್ಯಾದಿ ಪ್ರಸಾದಗಳನ್ನು ಮಾಡಿ ಇಡಬಹುದು. ಓಂ ನಮೋ ನಾರಾಯಣ ನಮಃ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಇದು ಮಂತ್ರಗಳನ್ನು 11 ಬಾರಿ 21 ಬಾರಿ ಜಪಿಸಬೇಕು. ಐಶ್ವರ್ಯ ಆರೋಗ್ಯ ನೆಮ್ಮದಿ ಎಂದು ಪ್ರಾರ್ಥನೆ ಮಾಡಬೇಕು. ಇದರಿಂದ ಹಣಕಾಸಿನ ತೊಂದರೆ ಆರೋಗ್ಯದ ಸಮಸ್ಯೆ ಎಲ್ಲ ದೂರವಾಗುತ್ತದೆ. ವಿಶೇಷವಾಗಿ ಈ ದಿನ ಬಾದಾಮಿ ಬನಶಂಕರಿ ದೇವಿಯನ್ನು ಪೂಜಿಸುವುದರಿಂದ ದೇವಿಯ ಅನುಗ್ರಹ ಸಿಗುತ್ತದೆ. ಯಾಕೆಂದರೆ ದೇವಿಯು ದೇಹದ ವಿವಿಧ ಭಾಗಗಳನ್ನು ರಕ್ಷಿಸುತ್ತಾಳೆ ಎಂದು ನಂಬಲಾಗುತ್ತದೆ. ಬನಶಂಕರಿ ದೇವಿಯು ದುರ್ಗಾದೇವಿಯು ಈ ದಿನ ದೇವಿಯನ್ನು ಬನಶಂಕರಿ ದೇವಾಲಯದಲ್ಲಿ ಈ ದಿನ ಅದ್ಭುತ ರಥೋತ್ಸವ ನಡೆಯುತ್ತದೆ. ಇದರಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸುತ್ತಾರೆ. ಈ ತಾಯಿಯನ್ನು ನೀವು ಶ್ರದ್ಧೆ ನಿಷ್ಠೆಯಿಂದ ಪೂಜೆ ಅಮ್ಮ ಬನಶಂಕರಿ ನಮ್ಮ ಮನೆ ಹೊಲ ಕಾಡು ದನ ಕರು ಎಲ್ಲವನ್ನು ಕಾಪಾಡು, ಬೆಳೆ ಸಮೃದ್ಧಿ ಶಾಂತಿ ಕೊಡು, ಮನಸಾರೆ ಬೇಡಿಕೊಂಡರೆ ಸಾಕು ತಾಯಿ ಕೃಪೆ ನಿಮ್ಮ ಮೇಲೆ ದೊರೆಯುತ್ತದೆ. ಹುಣ್ಣಿಮೆ ದಿನ ಬನಶಂಕರಿ ದೇವಿಗೆ ಲಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸುವುದು ತುಂಬ ಒಳ್ಳೆಯದು. ನಿಮ್ಮ ಮನೆ ಹತ್ತಿರನೇ ಬನಶಂಕರಿ ದೇವಿಯ ದೇವಸ್ಥಾನವಿದ್ದರೆ ಹೋಗಿ ದೀಪ ಹಚ್ಚಿ ನಿಮಗೆ ಕೈಲಾದಷ್ಟು ಕಾಣಿಕೆ ಹಾಕಿ 3 ಅಥವಾ 5 ಪ್ರದಕ್ಷಿಣೆ ಹಾಕಿ ಬಂದರೆ ತುಂಬ ಒಳ್ಳೆಯದು. ಮುಖ್ಯವಾಗಿ ಈ ದಿನ ಗ್ರಹದೋಷ ನಿವಾರಣೆ ಆಗಲು ಜಾತಕದಲ್ಲಿ ಶುಕ್ರ ಅಥವಾ ಚಂದ್ರನಿದ್ದರೆ ತೊಂದರೆ ಇರುವವರು ಈ ದಿನ ಬನಶಂಕರಿ ದೇವಿಯನ್ನು ಪೂಜಿಸಿದರೆ ಗ್ರಹದೋಷಗಳೆಲ್ಲ ನಿವಾರಣೆ ಆಗಿ ನೆಮ್ಮದಿಯ ಜೀವನ ನೋಡಬಹುದು. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಧನ್ಯವಾದಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆಲ್ ಫ್ರೆಂಡ್ಸ್. ಥ್ಯಾಂಕ್ ಯು. ಧನ್ಯವಾದಗಳು.